ಫಾರೂಕ್ ಅವರಿದ್ದಾರೆ ನಮ್ಮ ಜೊತೆಗೆ. ಫಾರೂಕ್ ಅವರೇ, ತಾವು ಹೇಳ್ತಾ ಇದ್ರಿ ಇದನ್ನು ಶಿಯಾ ಸುನ್ನಿ ಮಾಡಬೇಡಿ, ಮುಸ್ಲಿಂ ವರ್ಸಸ್ ಅದರ್ಸ್ ಮಾಡಬೇಡಿ. ಸರ್, ಪ್ರಿಡಾಮಿನೆಂಟ್ಲಿ ನಡೀತಾ ಇರೋದೇ ಅದೇ ಕಾರಣಕ್ಕಲ್ವಾ ಸರ್? ಆ ಥರ ನೋಡಿ, ಶಿಯಾ ಸುನ್ನಿ ಭಾರತದಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋರು ಯಾರು ಬೀದಿಗಿಳಿದು? ಶಿಯಾಗಳು. ಯಾಕೆ? ಶಿಯಾಗಳ ಪವಿತ್ರ ಧರ್ಮಗುರು, ಶಿಯಾಗಳ ಪವಿತ್ರ ಸ್ಥಾನ. ಯಾಕೆ ಇರಾಕ್ ಮೇಲೆ ಇರಾನ್ ದಾಳಿ ಮಾಡ್ತು? ಯಾಕಂದರೆ ಶಿಯಾ ಮೆಜಾರಿಟಿ ದೇಶಕ್ಕೆ ಸುನ್ನಿ ಒಬ್ಬ ಯಾಕೆ ಆಳ್ವಿಕೆ ಮಾಡಬೇಕು ಅನ್ನುವ ಕಾರಣಕ್ಕೆ. ಅಮೇರಿಕ ಮತ್ತು ಇರಾನ್ ಮಧ್ಯದಲ್ಲಿರುವಂಥ ಅನೇಕ ಮತ್ತು ಅಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸರಿಗಿಲ್ಲ. ಒಂದು ನಿಮಿಷ ಹೇಳ್ತೀನಿ. ಅದಕ್ಕೆ ಸಪೋರ್ಟೆಡ್ ಆಗಿರೋದು ಸೌದಿ ಅರೇಬಿಯಾ ಇದೆ, ದುಬೈ ಇದೆ. ಅದಕ್ಕೋಸ್ಕರ ಅವರು ಅಟ್ಯಾಕ್ ಮಾಡ್ತವ್ರೆ. ಒಂದು ನಿಮಿಷ, ನಾನು ಸಿಂಪಲ್ ಹೇಳ್ತೀನಿ. ನೀವು ಅಮೇರಿಕ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಮುಸ್ಲಿಮರ ಪಾಲಿಗೆ ಅತ್ಯಂತ ಪವಿತ್ರವಾದಂಥ ಸ್ಥಳ ಸೌದಿ ಅರೇಬಿಯಾ ರೀ. ಹೌದು, ಮೊಹಮ್ಮದ್ ಪೈಗಂಬರ್ ಜನ್ಮ ತಾಳಿದಂಥ ಜಾಗ ಅದು, ಅವರು ಇಸ್ಲಾಮನ್ನು ಬೋಧಿಸಿದಂಥ ಜಾಗ. ಅಲ್ಲಿ ಸೌದಿ ಅರೇಬಿಯಾ ಕರ್ಕೊಂಬಂದು ಅಮೆರಿಕನ್ನರ ಸೇನೆ ನೆಲೆ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡುತ್ತಲ್ಲ, ಅದನ್ನು ಖಂಡಿಸಿ ಬೀದಿಗಿಳಿಬೇಕು ಅಂತ ಅನ್ಸೋದಿಲ್ವಾ ನಿಮಗೆ? ಇಳಿಬೇಕು ಸರ್, ಯಾಕೆ ಇಳಿಬಾರ್ದು ಅಂತ ಹೇಳ್ತಾರೆ. ಯಾವಾಗ ಮಾತಾಡಿದಿರಿ? ಅತ್ಯಂತ ಪವಿತ್ರ ಭೂಮಿ ರೀ ನಿಮ್ಮ ಪಾಲಿಗೆ. ಬೇಕಾಗಿರೋದು ಅತ್ಯಂತ ಪುಣ್ಯ ಭೂಮಿ ಅದೇ. ಇವತ್ತಿಗೂ ನಮಾಜ್ಗೂ ಕಿಬ್ಲಾ ಅಂದ್ರೆ ಅದೇ ಸೈಡ್ ನಾವು ಮುಖ ಮಾಡಿ ನಮಾಜ್ ಮಾಡ್ತೀವಿ. ಏನು ಅಲ್ಲಿ ಅಮೆರಿಕನ್ ಸೈನಿಕರು ಓಡಾಡ್ಕೊಂಡಿದ್ರೆ ನಾನು ಸಿಂಪಲ್ ಆಗಿ ಅವಾಗಿಂದ ಹೇಳ್ತಾ ಇದ್ದೀನಿ. ನೀವು ಒಂದು ನಾನು ಇವಾಗ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಸರ್, ನಾನು ಒಬ್ಬ ಮಾನವತೆ ಹಕ್ಕಿಟ್ಕೊಂಡು ನಾನು ಮಾತಾಡೋದು ಅಷ್ಟೇ. ನಾನು ಯಾವುದು ಆ ಧರ್ಮ ಈ ಧರ್ಮ ಅಂತ ಇಟ್ಕೊಂಡು ನಾನು ಯಾವತ್ತೂ ಮಾತಾಡಿಲ್ಲ, ಮಾತಾಡೋಕ್ಕೂ ಹೋಗಲ್ಲ. ನಾವು ಒಂದೇ ಒಂದು ಸಿಂಪಲ್ ಫಾರೂಕ್ ಅವ್ರ ಒಂದು ಮಾತು ಹೇಳ, ಇದರಲ್ಲಿ ಧರ್ಮ ಅನ್ನೋದು ಇಲ್ಲದೆ ಹೋಗಿದ್ರೆ ತಾವು ಈ ಪ್ರತಿಕ್ರಿಯೆ ಕೊಡೋದಕ್ಕೆ ಬರ್ತಿರ್ಲಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ, ನೀವು ಯಾರ ಪರವಾಗಿದ್ದೀರಿ? ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ, ಯಾರ ಪರವಾಗಿದ್ದೀರಿ ನೀವು? ಚೀನಾ ಕೊರಿಯಾ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ, ಯಾರ ಪರವಾಗಿದ್ದೀರಿ ನೀವು? ನಿಮಗೆ ನಿಲುವಿದೆಯಾ ಅಲ್ಲಿ? ಸ್ಟ್ಯಾಂಡ್ ಇದೆಯಾ ಇಲ್ಲಿ? ಸ್ಟ್ಯಾಂಡ್ ಇಲ್ಲ. ಬಟ್ ಇಲ್ಲಿ ಬಂದಾಗ ಸ್ಟ್ಯಾಂಡ್ ಇರುತ್ತೆ, ಯಾಕಂದ್ರೆ ಧರ್ಮದ ಕಾರಣ. ಅದನ್ನ ಒಪ್ಕೊಳ್ಳಿ. ಇದಕ್ಕೆ ಧರ್ಮ ಸೇರಿಸಬೇಡಿ ಅಂತ ನೋಡಿ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಮ್ಗೆಲ್ಲರೂ ಬೇಕು. ನಾನು ಹೇಳೋದಷ್ಟೇ, ನಮ್ಗೆ ಅವರು ಬೇಕು, ಇವರು ಬೇಕು. ನೋಡಿ ಇವಾಗ ಫಾರೂಕ್ ಅವರೇ, ನೀವು ಪ್ರತಿಕ್ರಿಯೆ ಹುಟ್ಟು ಹಾಕ್ತಾ ಇರೋದೇ ಧರ್ಮದ ಕಾರಣಕ್ಕೆ, ಪ್ರತಿಕ್ರಿಯೆ ಬರ್ತಾ ಇರೋದೇ ಧರ್ಮದ ಕಾರಣಕ್ಕೆ. ಅದನ್ನ ಒಪ್ಕೊಳ್ಳೋಕೆ ಏನಾಗುತ್ತೆ ಸರ್? ನಾವು ಮಾಡ್ತಾ ಇಲ್ಲ. ನಾವು ಒಂದೇ ಥೈಲ್ಯಾಂಡ್ ಕಾಂಬೋಡಿಯಾದ ಮಧ್ಯೆ ಕದನ ಆಗ್ತಿದ್ದೀರಿ, ನೀವು ಯಾರ ಪರವಾಗಿದ್ದೀರಿ? ಅಂದ್ರೆ ಇವಾಗ ನಮ್ಮ ಪ್ರಧಾನ ಮಂತ್ರಿ ಸೈಲೆಂಟ್ ಆಗಿರೋದು ಅದು ತಪ್ಪಲ್ವಾ? ಅದು ಅಲ್ರಿ, ನಾನು ನಿಮ್ಮನ್ನ ಕೇಳ್ತಾ ಇರೋದು ತಪ್ಪಲ್ವಾ? ಈಗ ನೀವು ಕಾಂಬೋಡಿಯಾ ಥೈಲ್ಯಾಂಡ್ ಶಾಂತವಾಗಿರುವುದು ಸಾಮಾನ್ಯ ಮನುಷ್ಯ. ನಾನು ಹೇಳ್ತಾ ಇರೋದು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಏನೇ ಸೈಲೆಂಟ್ ಆಗಿದಾರಲ್ಲ, ಅದಕ್ಕೇನು ಹೇಳ್ತೀರಾ? ಏನ್ ಮಾಡ್ಬೇಕು ಅವರು? ಏನ್ ಮಾಡ್ತಾರೆ ಅದನ್ನ ಹೇಳ್ತಾ ಇರೋದು. ಅವರೇ ಏನು ಮಾತಾಡ್ತಾ ಇಲ್ಲ ಅಂದಾದ್ಮೇಲೆ ನಾನೇನು ಮಾತಾಡ್ಬೇಕು ಹೇಳಿ? ಹೋಗ್ಲಿ ಅದ್ರ ಬಗ್ಗೆ. ಸಿಂಪಲ್ ಆಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ. ನಮ್ಮ ದೇಶದ ಪ್ರಧಾನಮಂತ್ರಿನೇ ಏನು ಬಾಯೇ ಬಿಸ್ತಾ ಇಲ್ಲ. ಇವಾಗ ನಾನು ಏನ್ ಮಾತಾಡ್ಬೇಕು? ಇಬ್ರು ನಮ್ಮವರೇ. ಡೊನಾಲ್ಡ್ ಟ್ರಂಪ್ ಶಿಯಾ ಅವರು ನನ್ನವರೇ. ಅಲ್ರಿ, ನೀವು ಭಾರತದ ಪ್ರಧಾನಮಂತ್ರಿಗಳು ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರಲ್ಲ, ಹಂಗ್ ಮಾತಾಡ್ಬೇಕು. ಇಲ್ಲ ಅವ್ರು ಸಪೋರ್ಟ್ ತಗೊಂತೀರಾ, ಇಲ್ಲ ಇವ್ರು ಸಪೋರ್ಟ್ ತಗೊಂತೀರಾ? ಯಾರು ಸಪೋರ್ಟ್ ತಗೊಂಡು ಮಾತಾಡೋಕ್ಕಾಗ್ತೇಳಿ? ನಾನು ಹೇಳ್ತಾ ಇರೋದೇನು ಗೊತ್ತಾ, ನಮ್ಮ ಭಾರತ ದೇಶಕ್ಕೆ ಯಾರಿಂದ ನಮಗೆ ಅನುಕೂಲ ಇದೆ. ನಾನು ಹೇಳೋದೇನು ಗೊತ್ತಾ, ಪ್ರಪಂಚ ದೊಡ್ಡದಾಗಿರ್ಬೋದು, ನನಗೆ ಅದು ಬೇಡ. ನಾನಿರೋದು ಭಾರತ ದೇಶದಲ್ಲಿ. ನನ್ನ ಭಾರತ ದೇಶಕ್ಕೆ ಏನಾದರೂ ಧಕ್ಕೆ ಆಗಂಗಿದ್ರೆ ಅದಕ್ಕೆ ಅಗೇನ್ಸ್ಟ್ ಮಾಡ್ತೀವಿ ನಾವು. ನಮಗೆ ಫೇವರ್ ಯಾರಿದ್ದಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದೇ ನಮ್ದು ಅಷ್ಟೇ, ಬೇರೆ ಮಾತಿಲ್ಲ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಕುಮಾರ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ಫಾರೂಕ್ ಅವರೇ. ಧನ್ಯವಾದ ರಶ್ಮಿ ಅವರೇ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.